ಮಾತಾಡಿದಂಥ ವಿಡಿಯೋನ ನಾನು ಹಾಕೋಕ್ಕೆ ಒಂದೇ ಕಾರಣ, ಒಂದು ಪ್ರಥಮ್ ಸೇಫ್ಟಿ, ಎರಡನೇದು ಅವ್ನು ಭಯ ಬಿದ್ದು ಜ್ವರ ಬಂದು ಮನೇಲಿ ಮಲ್ಕೊಂಡಿದ್ದ. ನಾನು ಮಾತಾಡಿದಾಗ ಅವ್ನ ಕನ್ವರ್ಸೇಷನ್ ನೀವು ಕೇಳಿಸ್ಕೊಂಡ್ರಿ. 22ನೇ ತಾರೀಕು 22 ಜುಲೈ ನಡೆದಿದ್ದಂಥ ಘಟನೆ ಇದು. ದೊಡ್ಡಬಳ್ಳಾಪುರದ ಮಾರಿಯಮ್ಮನ ದೇವಸ್ಥಾನ ಅಂತೆ. ದೊಡ್ಡಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರ್ತದೆ. ಪಾಷಾ ಅಂತ ಇನ್ಸ್ಪೆಕ್ಟ್ರು ಅವರು ಮಾತಾಡಿದ್ದಾರೆ. ಸುವಮೋಟ ಅವರು ಒಂದು FIR ಮಾಡಬಹುದಾಗಿತ್ತು. ಪೊಲೀಸವರಲ್ಲಿ ನಿಯತ್ತಿದ್ರೆ ಅವರು ಕೂಡ ಒಂದು FIR ಅನ್ನ ಸುವಮೋಟೋ ಮಾಡಬಹುದಾಗಿತ್ತು. ಅವ್ರ ಹತ್ರನೂ ಕೂಡ ಇನ್ಫಾರ್ಮೇಶನ್ ಇದೆ, ಅವರು ಕೂಡ ಮಾಡಿಲ್ಲ. ನಮ್ಗೇನಂದ್ರೆ ನನ್ನ ಹತ್ರ ಮಾತಾಡಿದ್ದಾನೆ, ಪ್ರಥಮ ಹೋಗಿದ್ದಾನೆ ಅಲ್ಲಿ ಕರ್ಕೊಂಡೋಗಿರೋದು ದೇವಸ್ಥಾನ ಪೂಜೆಗಂತೂ ಅಲ್ಲ. ಇವನ ಪ್ರಥಮನ್ನ ಅಲ್ಲಿ ಬಾಗಿಲಿಗೆ ಹೋಗಿದ ತಕ್ಷಣ ಒಂದು ಗ್ಯಾಂಗು ಅಲ್ಲಿ ಬಾಸ್ ಕೈತವ್ರೆ ಅನ್ನಂತೆ. ಆಮೇಲೆ ಇವನು ರಕ್ಷಾನೂ ಇದ್ದಂತೆ. ನಾನು ಆ ದೇವಸ್ಥಾನ ಮುಗಿಸ್ಕೊಂಬತ್ತೀನಿ ಅಂತ ಹೋಗವನೆ. ಆಮೇಲೆ ದೇವಸ್ಥಾನ ಮುಗಿಸ್ಕೊಂಡ್ ಬಂದವನೇ ಕಾರಲ್ಲಿ ಕೂತವನೆ. ಕಾರಲ್ಲೂ ಕೂಡ ಬಿಡಿಲ್ಲ ಅವನ್ನ. ಕಾರಲ್ಲಿ ಬಂದು ಇಬ್ಬರು ಕೂತ್ಕೊಂಡವ್ರೆ. ನೀವು ಮೋಸ್ಟ್ಲಿ ಆಡಿಯೋ ಕೇಳಿಸ್ಕೊಂಡಿರ್ಬೋದು. ನನಗೆ ದೊಡ್ಡಬಳ್ಳಾಪುರ ಇನ್ಸ್ಪೆಕ್ಟ್ರು ಪಾಷಾ ಅವ್ರ ಹತ್ರ ಕನ್ವರ್ಸೇಷನ್ ಮಾಡಿದ್ಮೇಲೆ ನಾನು ಅವ್ರನ್ನ ಕೇಳಿದೆ, ಅಲ್ರಿ ನಿಮ್ಮ ಜುಡಿಕ್ಷನ್ ಬರ್ತದೆ ಏನೋ ಇರೋದಲ್ಲಿ, ಏನೋ ಬಡವ್ರ ಮಕ್ಕಳು ಸೆಲೆಬ್ರಿಟಿ, ದರ್ಶನ್ ಥರ ದೊಡ್ಡ ಸೆಲೆಬ್ರಿಟಿ ಇಲ್ಲ ಅಂದರು, ಏನೋ ಅವ್ನು ಮಾಡ್ದಲ್ಲಿ ಸೆಲೆಬ್ರಿಟಿ ಇದ್ದಾನೆ, ಇವ್ರುಗಳು ಈ ರೀತಿ ನಡ್ಕೊಂಡ್ರೆ ಹೆಂಗೆ? ಏನೋ ಆಗ ಅವ್ನು ದರ್ಶನ್ ಅರೆಸ್ಟ್ ಆದಾಗ ಏನೋ ಇವನು ಏನೋ ಆ ಹುಡುಗರಿಗೆ ಅವ್ನು ಲಾಠಿ ತಗೊಂಡು BC ಅಂತ ಹೇಳಿರ್ಬೋದು. ಏನೋ ಅವ್ನು ತಮಾಷೆ ಮಾಡೋ ಹುಡುಗ ಏನೋ ಮಾತಾಡಿರ್ಬೋದು ಅಂತ ನಾನು ಹೇಳಿದೆ. ಇಲ್ಲ ಸರ್ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ. ಆಮೇಲೆ ಇವ್ನು ಪ್ರಥಮ್ಗೆ ಫೋನ್ ಮಾಡಿದೆ, ವಿಚಾರಣೆ ಮಾಡೋಣ ಅಂತ. ಇವ್ನು ಪ್ರಥಮ ಫೋನ್ ಎತ್ತಿಲ್ಲ. ವಾಪಸ್ಸು ನೀವು ಕೇಳಿಸ್ಕೊಂಡಿದ್ದು ಕನ್ವರ್ಸೇಷನ್ನು ಅವನೇ ವಾಪಸ್ ಮಾಡಿದ್ದು, ಪ್ರಥಮೇ ವಾಪಸ್ ಮಾಡಿದ್ದು. ಐ ವಾಸ್ ವೇಟಿಂಗ್. ನೀವು ಕೇಳಿಸ್ಕೊಂಡ್ರಲ್ಲ, ಯಾರು ಸುಮಾರು ಜನ ಕಾಂಗ್ರೆಸ್ ಅವರು ಸರ್ ಇದು ಪ್ರಮೋಷನ್ನು, ಫಿಲಮ್ ಪ್ರಮೋಷನ್ಗೆ ಡ್ರ್ಯಾಗರ್ನ ಹೊಟ್ಟೆ ಚುಸ್ಕೊಳ್ಳೋ ಲೆವೆಲ್ಗೆ ಹೋಗ್ತಾನೆ ಪ್ರಥಮ. ಹೈ ಟು ಫಿಲಮ್ ಪ್ರಮೋಷನ್ಗೆ ಡ್ರ್ಯಾಗರ್ನ ಹೊಟ್ಟೆ ತುಂಬಿಸ್ಕೊಳ್ಳೋ ಮಟ್ಟಕ್ಕೆ ಹೋಯ್ತಲ್ಲ. ಆಮೇಲೆ ಅಲ್ಲಿ ಚುಚ್ಚಕ್ಕೆ ಹೋದವ್ರು ಯಾರು? ವಿಚಾರಣೆ ಮಾಡ್ಕೊಳ್ಳಿ. ದರ್ಶನ್ ಗೊತ್ತಂತ ಇದೆ ಅವರೆಲ್ಲ. ಫಿಲಮ್ ಇಂಡಸ್ಟ್ರಿಗೆ ರೌಡಿಗಳು, ಪರೋಡಿಗಳು, ಡ್ರ್ಯಾಗರ್ ಇಕ್ಕೋರೆಲ್ಲ ಬೇಕಾ? ಯಾಕೆ ಅಂತಂದರೆ ಒಳ್ಳೆತನ ಓಕೆ. ಈಗ ಬಡತನದಲ್ಲಿ ಇವನು ಬಂದವನೇನೋ, ದರ್ಶನ್ ಬಂದವನೋ, ಕರ್ನಾಟಕ ಬೆಳೆಸಿದೆ. ಆ್ಯಂಡ್ ಫಿಲಮ್ ಇಂಡಸ್ಟ್ರಿ ವೆರಿ ಬಿಗ್ ಏನೋ ಫೀಲ್ಡ್. ಯಾರು ಬೇಕಾದ್ರೆ ಬೆಳ್ಕೊಳ್ಳಿ. ಇಲ್ಲಿ ದಾದಾಗಿರಿ ಬೇಕಾ? ಇಲ್ಲಿ ಪಂಟ್ರು ಬೇಕಾ? ಫಿಲಮ್ ಇಂಡಸ್ಟ್ರಿಯಲ್ಲಿ ಡಾನ್ ಬೇಕಾ? ಇದೆಲ್ಲ ಪ್ರಶ್ನೆ ಉದ್ಭವ ಆಗತ್ತಲ್ವಾ? ಇಲ್ಲಿ ಯಾವನ್ ಭಯ ಬೀಳೋನ್ ಯಾವನೂ ಇಲ್ಲ.